ಕಪ್ಪು ಮಾಡುವುದರಲ್ಲಿ ಸುಲಭ ನಿಶ್ಚೀಮರು. ಸುಳ್ಳನ್ನು ಸತ್ಯ ಮಾಡೋಲ್ಲ, ಸತ್ಯ ಸುಳ್ಳು ಮಾಡೋರೆಲ್ಲ ಮಾತಿನ ಚಾತುರ್ಯದಿಂದ ಮಾಡಿಬಿಡ್ತಾರೆ. ಅದಕ್ಕೆ ನೀವು ಎಚ್ಚರ, ಜನರು ಎಚ್ಚರ ಅಂತ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಫಂಕ್ಷನ್ ಪರ್ಮಿಷನ್ ಕೊಟ್ಟರು ರೆಸ್ಟ್ರಿಕ್ಷನ್ ಹಾಕಿ ಕೊಡುವಂಥದ್ದು. ಆಲ್ರೆಡಿ ಕರಾವಳಿಯನ್ನು ಕೈ ತೆಗೋಬೇಕಂದ್ರೆ ಜಾತ್ಯತೀತ ಬೆಳೆಸಬೇಕಾಗಿದೆ ಅಂತ ಈಗಾಗಲೇ ಕಾಂಗ್ರೆಸ್ ನಿರ್ಧಾರ ಮಾಡ್ಯದ. ಅದಕ್ಕಾಗಿ ಒಂದು ಸಂಶೋಧನಾ ಕಮಿಟಿ ಮಾಡಿದ್ರು, ಅದು ರಿಪೋರ್ಟ್ ಬಂದು ಮುಟ್ಟದ, ನಾವೇನು ಮಾಡಬೇಕು ಏನಿಲ್ಲ, ಜನರು ವಿಶ್ವಾಸ ಹೆಂಗೆ ಗೆಲ್ಲಬೇಕು ಅಂತೇಳಿ. ಇಂಥ ಒಂದು ಸಂದರ್ಭದಲ್ಲಿ ಸುಲಭದಲ್ಲಿ ಮತ್ತೆ ಎಂಟ್ರಿ ಹಿಡಿತಾ ಇದ್ದಾರೆ, ಮತ್ತು ಮನಸ್ಸು ಕೇಳಿಸ್ತಾರಪ್ಪ ಜನಸಾಮಾನ್ಯರದು ಅನ್ನುವಂಥ ಭಯ ಕಾಂಗ್ರೆಸ್ಸಿಗೆ. ಅದರಲ್ಲೂ ನಮ್ಮ ಏನಪ್ಪ ಅಂತಂದ್ರೆ ಈ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಬಾಯಿ ಅವರಿಗೆ ಯಾಕಂದ್ರೆ ಉಡುಪಿ ಶಾಂತಿ ಉಳಿಬೇಕಾಗ್ಯದ, ದಕ್ಷಿಣ ಕನ್ನಡ ಶಾಂತಿ ಉಳಿಬೇಕಾಗ್ಯದ, ಉತ್ತರ ಕನ್ನಡ ಶಾಂತಿ ಉಳಿಬೇಕಾಗ್ಯದ, ಡೆವಲಪ್ಮೆಂಟ್ ಆಗಬೇಕಾಗ್ಯದ. ಸತ್ಯಗಳನ್ನ ಹೇಳ್ರಿ, ನಾವು ಬೇಡ ಅಂತಲ್ಲ, ಸುಳ್ಳು ಹೇಳೋದು ಬೇಕಾಗಿಲ್ಲ ಅಂತೇಳಿ ಸುಲೇಬೇರೆಯವರಿಗೆ ಅವ್ರು ಹೇಳೋ ಪ್ರಕಾರ ಧಮಕಿ ಅನ್ಬೋದು. ಕಾಂಗ್ರೆಸ್ ಸುಮ್ಮನೆ ಹೆಸರು ಕೆಡಿಸ್ತಾ ಇದೆ ಅಂತೇಳಿ. ಬಟ್ ಕಾಂಗ್ರೆಸ್ ಅಭಿಪ್ರಾಯದಲ್ಲಿ ನೀವು ಸುಳ್ಳಿನ ಚಕ್ರವರ್ತಿ, ಸತ್ಯ ಚಕ್ರವರ್ತಿ ಅಲ್ಲ ಅಂತ ಟೀಕೆ ಮಾಡಿದ್ರೆ, ಈ ಟೀಕೆನೂ ಒಂದು ರೀತಿಯಿಂದ ಏನಪ್ಪ ಅಂತಂದ್ರೆ ಕರೆನೂ ಸುಳ್ಳು ಅನ್ನೋದು ಕೊಂಡು ಹೋಗುವಂಥ ವಿಷಯನ. ಯಾಕೆ ನಮಗೆ ಹೆಂಗೆ ಅಂದ್ರಪ್ಪ ನೀವು ಸುಳ್ಳಿನ ಸರದಾರ ಅಂತೇಳಿ ಮೋಸ್ಟ್ಲಿ ನಮ್ಮ ಚಕ್ರವರ್ತಿಯವ್ರು ಹೋದರೂ ಹೋಗ್ಬೋದು. ಯಾಕೆ ಹೋಗಬೇಕಾದಂಥದ್ದನ್ನು ಯಾಕೆ ಸುಮ್ಮನೆ ಆರೋಪ ಮಾಡ್ತಾರಂದ್ರೆ ಇವರು ನೋಡ್ಬೇಕಲ್ಲ ಯಾರು ಸತ್ಯನದಾರ ಯಾರು ಸುಳ್ಳದಾರ. ಇದಕ್ಕೆ ಉತ್ತರ ಕೊಡ್ತಾರೋ ಇಲ್ಲ ಅಂತಲ್ಲ, ಕೋರ್ಟ್ ಮ್ಯಾಟ್ರ್ ಮಾಡಿದ್ರೆ ಯೋಗ್ಯ ಇರ್ತದೆ ಅಂತ. ಈಗ ಮಾತಾಡಿದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಲೆ ಯಾಕೆ ಒಂದು ಡಿಫೆಮೇಷನ್ ಕೇಸ್ ಹಾಕಬಾರ್ದು ಸುರೇಬೇಲಿ ಅವರು. ಆಗ ಇಬ್ಬರು ಯಾರು ಸತ್ರು ಯಾರು